ಅರ್ಜುನ ನಾಪತ್ತೆ ಮದುವೆ ಸರ್. ರಿಲೀಸ್ ಆದ್ಮೇಲೆ ಯಾಕೆ ನಾಪತ್ತೆ ಅದ? ಹಾಂ, ಜಾಮೀನು ಮೇಲೆ ಬಂದರೂ ನೀನು ನಮಗೆ ಬಂದು ಹೇಳು ಅಂತ ಅಲ್ಲಿ ಸಕೀಲ್ ಅಹ್ಮದ್ ಇದ್ದ. ದಿನೇಶ್ ಮುಗಿದೋಗಿತ್ತು ಕತೆ. ಸಕೀಲ್ ಅಹ್ಮದ್ ನನಗೆ ಬಂದು ಇವರು ಜಾಮೀನು ಮೇಲೆ ಹೋಗಿ ಸ್ಟೇಷನ್ಗೆ ಸೈನ್ ಹಾಕ್ಬೇಕಲ್ಲ. ಸೈನ್ ಹಾಕಾಗ ಇವನು ಹೋಗಿಲ್ಲ. ಇವನು ಉದಯ್ ಕುಮಾರ್ ಮದುವೆ ದಿನ ನಾಪತ್ತೆ ಆದವನು ಇಲ್ಲ, ಪೇಪರ್ ಆಗಲೇ ಬತ್ತು. ಸಕೀಲ್ ಅಹ್ಮದ್ ಪೇಪರ್ ಹಾಕ್ದ, ಶ್ರೀನಿವಾಸ್ ಕ್ಯಾಂಪಿಂದ ಗೋಪಿನಾಥಲ್ಲಿ ಅರ್ಜುನ ನಾಪತ್ತೆ ಅಂತ ಪೇಪರ್ ಬಂದಿತ್ತು. ಇಲ್ಲ ನಾವೆಲ್ಲ ಒಟ್ಟು ಮದುವೆಗೆ ಹೋಗಿದ್ದು. ನೆಕ್ಸ್ಟ್ ಬಂದಮೇಲೆ ಪೇಪರ್ ಬತ್ತು. ಇವನು ಅರ್ಜುನ ಹೊಂಟೋದ್ನಲ್ಲ, ಅರ್ಧವ್ DFನೇ ಕಳಿಸಿದ್ರು, ಯಾರು ಕಳಿಸಿದ್ರು, ನಿಮ್ಮ ಅಣ್ಣನ ಪತ್ತೆ ಮಾಡ್ಕೊಬ ಅಂತ. ಹಿಂಗೆ ಮಾಡುವಾಗ ಪೇಪರ್ಲು ಬಂದಿತ್ತು, ಇವರಿಲ್ಲ ಅಂತ ಗೊತ್ತಾಯ್ತಲ್ಲ, ಅರ್ಜುನ ನಾಪತ್ತೆ ಅಂತ. ಅದಕ್ಕೆ ಮಧ್ಯೆ ಒಂದು ಘಟನೆ ನಡೀತು. ಏನು ಘಟನೆ ನಡೀತು ಅಂದರೆ, ಇವನು ಬಿಡಿಸ್ಕೊಂಡು ನಮ್ಮ ಕ್ಯಾಂಪ್ಲಿದ್ನಲ್ಲ, ಅರ್ಜುನ ಕ್ಯಾಂಪ್ಲಿದ್ದಾಗ ಒಂದು ಸಾರಿ ನನ್ನ ಕೊಳ್ಳೇಗಾಲ ಕಳಿಸಿದ್ರು DF ಶ್ರೀನಿವಾಸ್. ಏನಕ್ಕೆ ಅಂದರೆ, ನಿಮ್ಗೆ ತಾಲೂಕು ಆಫೀಸಲ್ಲಿ ಯಾರು ಪರಿಚಯ ಇದ್ದಾರೆ ಅಂದರು. ಏನಾಗಬೇಕು ಹೇಳಿ ಸರ್ ಅಂದರೆ, ನೋಡಿ ಅರ್ಜುನ ಬರ್ತಾನೆ, ಅರ್ಜುನದ್ದು ಏನೋ ಒಂದು RTC ಬೇಕಂತಪ್ಪ, ಮಾಡಿಸ್ಕೊಡೋದು. ಗೊತ್ತು ಸರ್, ನಮ್ಮ ಪೊನ್ನಾಚಿ ಅವರು ವಿಲೇಜ್ ಅಕೌಂಟೆಂಟ್ ಪರಿಚಯ, ನಾನು ಸತ್ಯಗಾಲದಲ್ಲಿ ಇದ್ದವ್ರೆ, ಪೊನ್ನಾಚಿಗೆ ಬಂದಾರೆ ಅಂತ. ಹೌದು, ಕರ್ಕೊಂಡು ಹೋಗ್ರಿ. ಇದು ನಾನು ಅವನ ಜೊತೆಲಿ ಕೊಳ್ಳೇಗಾಲಕ್ಕೆ ಬಂದಿದ್ದೆ, ಅರ್ಜುನ್ ಜೊತೆಲಿ. ನಾನು, ಡ್ರೈವರು, ಅರ್ಜುನ, ಅವನ ಜೊತೆಲಿ ಇನ್ನೂ ಒಬ್ಬ ಇಬ್ಬರು ಇದ್ದರು ತಮಿಳಿಯನ್ಸು, ಯಾರು ಅಂತ ಗೊತ್ತಿಲ್ಲ. ಗೋಪಿನಾಥಿಂದ ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ. ನಾನು ಏನೂ ಯೋಚನೆ ಮಾಡಿಲ್ಲ, ಏನಾದ್ರು ನನ್ನ ಮುಗಿಸ್ಬೋದಾಗಿತ್ತು ಅವನು. ಏನು ನನ್ನ ಅದೃಷ್ಟ ಅವತ್ತು, ಏನು ಅದರ ಇದ್ರೆ ಇಲ್ಲ, ಏನಿಲ್ಲ, ಏನು ಮಾತಾಡಲಿಲ್ಲ. ಅನೂರು ಬಂದು ಟಿಫನ್ ಮಾಡಿದು, ಕೊಳ್ಳೇಗಾಲಕ್ಕೆ ಹೋದ್ನಿ ವಿಲೇಜ್ ಅಕೌಂಟೆಂಟ್ ಹತ್ರ. ಏನು ಸತ್ಯಗಾಲ್ ಮಣಿಗಾರ, ಅವ್ರಿಗೆ ಗೊತ್ತು ನಮಗೆ ವಿಲೇಜ್ ಅಕೌಂಟೆಂಟ್ ಪರಿಚಯ ಇದ್ದು, ನಮ್ಮೂರಲ್ಲಿದ್ದವರು. ಏನು ಸತ್ಯಗಾಲ್ ಮಣಿಗಾರರೇ ಹಿಂದರು. ಬನ್ನಿ ಸರ್, ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀವಿ. ಗೋಪಿನಾಥ್ ಅವರು ಅರ್ಜುನ ವೀರಪ್ಪನ ತಮ್ಮ ಅಂತ ಹೇಳಿಲ್ಲ ಅವ್ರಿಗೆ. ಸರ್ ವೀರಪ್ಪನವ್ರಿಗೆ ಅವ್ರಿಗೊಂದು RTC ನಿಮ್ಗೇನು ಬುದ್ಧಿ ಇಲ್ವೇನ್ರಿ? DF ಲೆಟ್ರ್ ಕೊಟ್ಟಾರ ಸರ್. ನಿಮ್ದು DFಗೆ ತಲೆ ಇಲ್ಲ ಕಣ್ರಿ, ಕಳ್ಳರಿಗೆ ಯಾಕ್ರೆ ಸಪೋರ್ಟ್ ಮಾಡ್ಬೇಕು? ಡಾಮ್ ಡೂಮ್ ಅಂದ. ಅರ್ಜುನ್ ಎದುರಿಗೆ ಅಲ್ಲೆಲ್ಲ ಸುಮಾರು ಜನ ಕೂತಿದ್ರು, ಅವ್ರು ಯಾರೂ ಮಾತಾಡಲಿಲ್ಲ. ಆಮೇಲೆ ಸ್ವಲ್ಪ ಬನ್ನಿ ಸರ್ ಅಂದೆ. ರೂಮ್ ನೋಡೋಕೆ ಹೋದ್ನು, ಅಲ್ಲಿ ಕೂತನಲ್ಲ ಅವನೇ ವೀರಪ್ಪನ ತಮ್ಮ ಅರ್ಜುನ ಅಂದೆ. ಯಾಕಮ್ಮರೆ ಕರ್ಕೊಬಂದೆ ನೀನು ನೋಡಿ, ಗನ್ಬಿಟ್ಟು ಚಕ್ ಅಂತ ಬರ್ದ RTCನ, ಚಕ್ ಬರ್ದು. ಸರ್ ಗಂದಿ ಬೇಡ ಸರ್, ಕರ್ಕ ಬಂದೆ. ಅದಕ್ಕೆ ಯಾಕೆ ನಡೀತು ಘಟನೆ ಅಂದರೆ, ಮಾರಿಯಮ್ಮನ ಗಣ್ಣ ಹೆಸರು ಅರ್ಜುನ ಅಂತಲಿ, ಅವನ್ನ ಬಿಡಿಸ್ಕೊಳಕ್ಕೆ RTC ರೆಡಿ ಮಾಡ್ತಾವನ ನೋಡಿ. ಈಗ ಎಲ್ಲ ನಂಗೆ ಅರ್ಥವಾಗುತ್ತೆ, ಆಮೇಲೆ ಗೊತ್ತಾಯ್ತು ನಮ್ಗೆ. ಈ ಅರ್ಜುನ ವೀರಪ್ಪನ ತಮ್ಮ ಬಿಡಿಸ್ಕೊಳಕ್ಕೆ ಅವನ ಹೆಸರು ಅರ್ಜುನ ಅಂತಲಿ. ಜೈಲಿಗೆ ಹಾಕಿದ್ರು ಅರ್ಜುನನ, ಅವರ ವೀರಪ್ಪನ ತಂಗಿ ಗಂಡನ. ಅವನು ಇದಕ್ಕೆಲ್ಲ ಹಿಂದೆ ಸಪೋರ್ಟ್ ಮಾಡ್ತಿದ್ದಂತ ಹಿಂದೆ ಹಾಕಿದ್ರು.